Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದ್ರೆ ಇವತ್ತು ಸ್ವಲ್ಪ ಆಚೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಬರ್ತಾ ನಾನ್ ವೆಜ್ ತಗೊಂಬರೋಣ, ಐ ಮೀನ್ ಚಿಕನ್ ತಗೊಂಬರೋಣ ಅನ್ಕೊಂಡಿದೀನಿ. ಮನೋಜ್ ಅವರು ಏನಾದ್ರು ಮಾಡು ಅಂತ ಹೇಳ್ತಾ ಇದ್ರು. ಸೊ ಬೆಳಗ್ಗೆನೆ ಹೇಳೋಗಿದ್ರು. ಸೊ ಇವಾಗ ನಾನು ಹಂಗೆ ಕೆಲಸ ಇದೆ ಆಚೆ, ಸೊ ಹಾಗಾಗಿ ಆಚೆ ಹೋಗಿ ಅಲ್ಲಿಂದ ಬರ್ತಾ ತಗೊಂಬರೋಣ ಅಂತ ಅನ್ಕೊಂಡಿದೀನಿ. ಎಸ್, ನಾನು ಆಚೆ ಹೋಗಿ ಬಂದ್ಮೇಲೆ ನಿಮಗೆ ಸಿಗ್ತೀನಿ. ಗುಂಡನ್ ನೋಡಿ, ನಾನು ಆಚೆ ಹೋಗ್ತಾ ಇದ್ದೀನಿ ಅಂದ್ರೆ ಕಾಯ್ಕೊಂಡು ನಿಂತಿರ್ತಾನೆ, ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಎಸ್, ಏನಪ್ಪಾ ಅಂತ ಅಂದ್ರೆ ಈಗಷ್ಟೇ ಜಸ್ಟ್ ಮನೋಜ್ ಅವ್ರು ಕಾಲ್ ಮಾಡಿದ್ರು. ಅವರು ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಮಾಡ್ತಾ ಇದಾರೆ. ಅವ್ರ ಕೀ ಮತ್ತೆ ನಂದು ಕೀ ಏನಿದೆ, ಮನೆ ಕೀ, ಸೊ ಆ ಕೀನ ಎರಡು ಕೀನೂ ತಗೊಂಡು ಹೋಗ್ಬಿಟ್ಟಿದ್ದಾರೆ ಲಾಕ್ ಮಾಡ್ಕೊಂಡು ಆಚೆಯಿಂದ. ಸೊ ಏನಾಯ್ತು ಅಂದ್ರೆ ಅವ್ರ ಕೀನ ಅವರು ಜೋಬೊಳಗಡೆನೆ ಅಂದ್ರೆ ಪ್ಯಾಂಟಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರು ನನ್ನ ಕೀನ ಮಿಸ್ ಆಗಿ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ಇದು ಫಸ್ಟ್ ಟೈಮ್ ಅಲ್ಲ ಅವ್ರು ಮಾಡ್ತಾ ಇರೋದು, ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಇದು. ಅಂದರೆ ಏನು ಮಾಡೋಕ್ಕಾಗಲ್ಲ, ಮಿಸ್ ಆಗಿ ಸಮ್ಟೈಮ್ಸ್ ಆಗುತ್ತೆ. ಲಾಸ್ಟ್ ಟೈಮು ನಾನೆಲ್ಲೂ ಆಚೆ ಹೋಗೋ ಥರ ಏನೂ ಇರಲಿಲ್ಲ, ಸೊ ಹಾಗಾಗಿ ಏನೂ ಹೋಗಿರಲಿಲ್ಲ. ಈಗ ಆಚೆ ಹೋಗೋದಕ್ಕಾಗೋದಿಲ್ಲ. ಸೊ ಅವ್ರಿಗೆ ಹೇಳಿದೆ, ಈ ಥರ ಹೋಗ್ತಾ ಇದ್ದೆ ಏನು ಅಂತ ಅಂದಾಗ, ಓಕೆ ನಾನು ಬರ್ತಾ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಏನು ಕೆಲಸ ಇತ್ತು, ಸೊ ಅದನ್ನು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಗುಂಡಂಗೆ ಫುಲ್ ಖುಷಿ ನಾನು ಆಚೆ ಹೋಗಿಲ್ಲ ಅಂತ ಅಂದರೆ. ಸೊ ಇವಾಗ ಅವ್ರು ಬರ್ತಾ ಸಂಜೆ ತೊಗೊಂಬರ್ತಾರಲ್ವ, ಸೊ ಹಾಗಾಗಿ ನಾನೇನು ಆಚೆ ಹೋಗ್ತಾ ಇಲ್ಲ. ಯಾಕೆಂದರೆ ಅವ್ರು ಮತ್ತೆ ಇವಾಗ ಕೆಲಸದಿಂದ ಬರೋದು ಎಲ್ಲ ಲೇಟ್ ಆಗುತ್ತೆ, ಮತ್ತೆ ಅವ್ರು ಬಂದು ಹೋಗೋದು. ಸೊ ಹಾಗಾಗಿ ಸರಿ, ಸಂಜೆ ಬರ್ತಾ ನೀವೇ ಚಿಕನ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಇವತ್ತು ಗುಂಡನ್ನ ವಾಕ್ ಕರ್ಕೊಂಡು ಹೋಗೋದು ಮಿಸ್ ಆಗುತ್ತೆ. ನೋಡಿ ಹೆಂಗೆ ನೋಡ್ತಾನೆ. ಯಾಕೆ ಅಂದರೆ ಕೀ ಇಲ್ಲ ಅಲ್ವಾ ಆಚೆ ಕರ್ಕೊಂಡು ಹೋಗೋದಕ್ಕೆ. ಸೊ ಅವನು ಮನೇಲೇ ಇವತ್ತು ವಾಕ್ ಮಾಡ್ಕೊಬೇಕು. ನೋಡೋಣ, ಆದರೆ ನಾಳೆ ಹೋಗ್ತೀನಿ, ಇಲ್ಲ ಮನೋಜ್ ಅವ್ರು ಸಂಜೆ ಬಂದಮೇಲೆ ಮನೋಜ್ ಅವ್ರ ಜೊತೆನೇ ಆಚೆ ಹೋಗಿ ಬರ್ತೀನಿ. ಹಾಗೆ ಚಿಕನ್ ಎಲ್ಲ ತೊಗೊಂಬರ್ಬೇಕಲ್ವ, ಜೊತೆಲೇ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಬರಲಾ ಅಂತ ಕೇಳಿದ್ರು, ಬಟ್ ನಾನೇ ಸುಮ್ಮನೆ ಎಂತಕ್ಕೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿದ್ದೀನಿ. ಯಾಕೆಂದರೆ ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ, ಸೊ ಹಾಗಾಗಿ ಸಂಜೆ ಹೋದರೂ ಆಗುತ್ತೆ. ಸೊ ಹಾಗಾಗಿ ಸಂಜೆನೇ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಈ ಥರ ಏನಾದರೂ ಮನೇಲಿ ಯಾರಾದರೂ ಕೀನ ಈ ಥರ ಎತ್ಕೊಂಡು ಹೋಗ್ಬಿಟ್ರೆ ಸಖತ್ ಕಷ್ಟ ಆಗುತ್ತೆ. ಇವಾಗ ನನಗೇನು ಕೆಲಸ ಇಲ್ಲ, ಸೊ ಹಾಗಾಗಿ ಅಂದರೆ ಏನು ಅಂಥ ಇಂಪಾರ್ಟೆಂಟ್ ಕೆಲಸ ಇಲ್ಲ. ಅಂದರೆ ಇವಾಗ ಕೆಲ್ಸಕ್ಕೆ ಹೋಗೋರು ಈ ಥರ ಏನಾದರೂ ಇತ್ತು ಅಂದರೆ ಅವಾಗ ಕಷ್ಟ ಆಗಿಬಿಡುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಾನು ಏನು ಕೆಲಸ ಇಲ್ಲದೆ ಇರೋದ್ರಿಂದ ಏನು ಮನೇಲಿದ್ರು ಏನು ತೊಂದರೆ ಇಲ್ಲ, ಸಂಜೆ ಹೋಗಿ ಕೆಲಸ ಮಾಡಿದ್ರು ಆಗುತ್ತೆ. ಅದೇ ಏನಾದರೂ ನಂಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹಿಂಗೆ ಮಾಡಿದಿದ್ರೆ ಕಷ್ಟ ಆಗಿಬಿಡ್ತಿತ್ತು. ಎಸ್, ಇವಾಗ ಅವರು ನೋಡೋಣ, ಸಂಜೆ ಬಂದಮೇಲೆ ನಾನು ಏನು ಚಿಕನ್ ಅಡುಗೆ ಮಾಡ್ತೀನಿ ಅದನ್ನು ಆದರೆ ತೋರಿಸ್ತೀನಿ. ಗುಂಡ ಅವಾಗಿಂದ ಒಳಗಡೆ ಬರೋದು ನೋಡೋದು ಮಾಡ್ತಾ ಇದ್ದಾನೆ. ಎಸ್, ಸಂಜೆ ಮನೋಜ್ ಅವ್ರು ಬಂದಮೇಲೆ ನೋಡೋಣ, ಚಿಕನ್ ರೆಸಿಪಿ ಮಾಡೋಣ. ಸಾಂಬಾರು ಮಾಡು ಅಂತ ಹೇಳ್ತಾ ಇದ್ರು, ಚಿಕನ್ ಸಾಂಬಾರು. ನೋಡೋಣ, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಾನು ಸಂಜೆ ಸಿಗ್ತೀನಿ. ನೋಡಿ, ಡೋರ್ ಸಿಗ್ತಿಲ್ಲ ಅಲ್ಲ, ಎಲ್ಲ ಕಡೆ ಇದಾಯ್ತು. ಅಲ್ಲ, ನೀವು ನಮ್ಮಿಬ್ರನ್ನ ಒಳಗಡೆ ಕೂಡಾಕ್ಬಿಟ್ಟು ಎಲ್ಲ ಹೋಗಿದ್ದೀರಾ? ಪಾಪ ಗುಂಡನ್ ವಾಕ್ ಕರ್ಕೊಂಡು ಹೋಗಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತಾ? ನಿಮ್ಗೆ ಗೊತ್ತಾಗಲ್ವಾ ಅಮ್ಮನು, ಅಷ್ಟು 2 ಕೀ ನಿಮ್ಮ ಹತ್ರನೇ ಇದೆ ಅಂತ. ಇದು ನೀವು 2 ಸಲ ಮಾಡ್ತಾ ಇರೋದು ನನಗೆ. ನಮ್ಮಿಬ್ರು ಒಳಗಡೆ ಕೂಡಾಕ್ಬಿಟ್ಟು ನೀವು ಮಾತ್ರ ಆಚೆ ಕಡೆ ಹೋಗಿದ್ದೀರಾ. ತಗೊಂಡೋಗಿದ್ದೇನೆ. ಎರಡನೇ ಸಲ ನೀವು ಮಾಡಿರೋದು. ಕೆಳಗಡೆ ಬರ್ತೀಯಾ? ನಾನ್ ಬರಲ್ಲ. ಕರ್ಕೊಂಡು ಹೋಗಿ. ಪಾಪ ಅವನು ವಾಸೆ ಮಾಡಿಲ್ಲ ಗೊತ್ತಾ ಇವಕ್ಕೆಲ್ಲ. ಹೀಗೆ ಅವನು ವಾಕ್ ಕರ್ಕೊಂಡು ಹೋಗು ಅಂತ
ಎಷ್ಟು ಇದ್ ಮಾಡ್ತಿದ್ದ ಗೊತ್ತಾ, ಆಟ ಮಾಡ್ತಿದ್ದ. ಬನ್ನಿ ಹೋಗ್ಬರ ಗುಂಡು ಬರ್ತೀರ ಕೆಳಗಡೆ? ನಾನ್ ಬರಲ್ಲ. ವಾಚ್ ಮಾಡಲ್ಲ ಇವರಿಗೆ. ಮಾಡ್ದೆ ಮನೇಲೆ. ಒಬ್ಳೆ ಕೂತ್ಕೊತೀವಿ ಜಗಳ ಮಾಡೋ ಬೆಟ್ಟ ಗೊತ್ತಿದ್ರಿ ಆಚೆ ಜಗಳ ಮಾಡೋದ್ ಬಿಟ್ಬಿಟ್ಟು ಏನ್ ಡೋರ್ ಇಟ್ಕೊಳ್ಳಿ. ಏನ್ ಗೊತ್ತಾ, ಮನೋಜ್ ಅವರು ನಾಳೆ ತಮಿಳ್ನಾಡಿಗೆ ಹೋಗ್ತಾ ಇದ್ದಾರೆ. ಸೊ ಅಂದರೆ ಅವ್ರ ಫ್ರೆಂಡ್ದು ಅವ್ರ ಮನೆದು ಏನೋ ಫಂಕ್ಷನ್ ಇದೆಯಂತೆ. ಸೊ ಹಾಗಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಜೊತೇಲಿ ಹೋಗ್ತಾ ಇದ್ದಾರಂತೆ. ಹಾಗಾಗಿ ಕಾರ್ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಕೆಳಗಡೆ ಹೋಗ್ತಾ ಇದ್ದಾರೆ. ಗುಂಡು ಬೆಲ್ಟ್ ಹಾಕಿ. ಬೇಗ ಬಕೆಟ್ ತಗೋ. ಪಾಪ ಗುಂಡ ಮಾತು ಪಾಪ. ಆಚೆ ಹೋಗೋದಕ್ಕೆ ಎಷ್ಟು ಒದ್ದಾಡ್ತಾವ. ಟಿವಿ ಎಲ್ಲ ಆನಲ್ಲೇ ಇರ್ಲಾ? ಎಸ್ ಬನ್ನಿ ಹೋಗೋಣ ಕೆಳಗಡೆ. ಕಾರ್ ವಾಶ್ ಮಾಡೋದಕ್ಕೆ ನಾನು ಒಬ್ಬನಿಗೆ ಬೇಜಾರಾಗುತ್ತೆ, ಬಾ ಜೊತೆಗೆ ನೀನು ಅಂತ ಕರೆದಿದ್ದಾರೆ. ಅದಕ್ಕೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೀನು ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ, ನೀನು ವಾಚ್ಗೆ ಕರ್ಕೊಂಡು ಡೋರ್ ತೆಗ್ದ್ಬಿಟ್ಟು ಕೂರಿಸ್ತೀನಿ ಒಳಗಡೆ. ನೀನು ಬಾರು ಅವ್ರ ಆಟೋದಲ್ಲಿ ಹುಚ್ಚ ಹೋಗ್ಬಿಟ್ಟು ಆಮೇಲೆ ಇದು ನಮ್ಮದೇ ಕಾರ್ ಅಂತ ಗೊತ್ತಾಗ್ಬಿಡುತ್ತೆ. ಬೇರೆಯವ್ರದ್ದು ಆಟೋ ಕಾರ್ಗಳಿಗೆಲ್ಲ ಹುಚ್ಚ ಮಾಡ್ಬಿಡ್ತಾನೆ. ಗುಂಡನ್ ಸೈಕಲ್ ಅಂದ್ರೆ ಇಷ್ಟ ಆಗಲ್ಲ. ಇವೆಲ್ಲ ನೋಡಿದ್ರೆ ಇವ್ನ ಪಕ್ಕಕ್ಕೆ ಬಂದ್ಕೊಬ್ರೆ. ಅವ್ರ ಅಪ್ಪ ಎಲ್ಲಿರ್ತಾರೋ, ಆಚೆ ಬಂದಾಗ ಮನೋಜ್ ಅವ್ರು ಎಲ್ಲಿರ್ತಾರೋ ಇವನು ಅಲ್ಲೇ ಇರಬೇಕು. ಯಾಕೆ ಅಂದರೆ ಇವನ್ನ ಬಿಟ್ಟೋಗ್ಬಿಡ್ತಾರೋ ಎಲ್ಲಾದರೂ ಅಂತ ಭಯ. ನನ್ನ ಮನೇಲೆ ಕೂಡಾಕ್ಬಿಟ್ಟು ಅವ್ರು ಮಾತ್ರ ಎಲ್ಲಾದರೂ ಹೋಗ್ಬಿಡ್ತಾರೆ ಅಂತ. ಟಾರ್ಚರ್ ಆಗ್ತಿಲ್ಲ ನನಗೆ. ಈಗ ನಾನು ಹೋಗೋಕ್ಕಾಗಲ್ಲ, ನೀವೇ ಹೋಗ್ಬೇಕು. ಯಾವಾಗಲೂ ನನಗೆ ಹೇಳ್ತೀರ ಎಲ್ಲ ಕೆಲಸ. ಸ್ಕ್ರ್ಯಾಚ್ ಮಾಡ್ತೀಯಾ ಗುಂಡಣ್ಣ? ನಿನ್ನಿಂದ ಎಲ್ಲ ಸ್ಕ್ರ್ಯಾಚ್ ಮಾಡಿದೀಯಾ. ನೀಟಾಗಿ ವಾಶ್ ಮಾಡಿ. ಇಲ್ಲ ಗುಂಡ ಮತ್ತೆ ಜಗಳ ಮಾಡ್ತಾನೆ ಅಷ್ಟೇ, ಗೊತ್ತಾಯ್ತಾ? ಅಯ್ಯೋ ದೇವ್ರೆ, ನನ್ನೇ ಬೀಳಿಸ್ಬಿಡ್ತಾನೆ ಇವನು. ನನ್ನ ಕೈ ಏನಾಗ್ಬೇಡ. ಅಲ್ಲಿ ಆವೈತೆ, ಸುಮ್ಮನೆ ಇರೋ, ಹೋಗ್ಬೇಡ ಅಲ್ಲಿಗೆ. ಗುಂಡ ಇಷ್ಟನಾ ಕ್ಲೀನ್ ಅಂದ್ರೆ? ಯಪ್ಪ ದೇವ್ರೆ, ಇವ್ರೇನ್ ಗೊತ್ತಾ, ಬೀಗಕ್ಕೆ ಇವ್ರು ತಗೊಂಡು ಹೋಗ್ಬಿಟ್ಟವ್ರೆ. ನನಗೆ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು ಆಯ್ತಾ, ಕ್ಲೀನ್ ಮಾಡಿಬಿಡು ಕಾರ್ನ ಪ್ಲೀಸ್ ಅಂತ ಹೇಳ್ತವ್ರೆ. ಎಲ್ಲಿ ಬಂದು ನೋಡಿ ನೋಡಿ ಹೆಂಗೆ ಆಡ್ತಾನೆ. ಅಲ್ಲಿ ಮೋರಿ ಒಳಗಡೆ ಬಿದ್ದರೆ ನಾನಂತೂ ಸ್ನಾನ ಮಾಡಿಸಲ್ಲ ನಿಮಗೆ. ಈಗ ನಿಮ್ಮಪ್ಪ ಆಲ್ರೆಡಿ ಲೇಟ್ ಆಗೈತೆ ಅಂತೈತೆ, ಆಮೇಲೆ ನಿನ್ನ ಮೋರಿ ಸ್ಮೆಲ್ಲಲ್ಲೇ ಬಿಟ್ಬಿಟ್ಟು ಮೋರಿ ಸ್ಮೆಲ್ಲು. ನಾನು ಆಮೇಲೆ ರೂಮ್ ಡೋರ್ ಹಾಕೊಂಡ್ ಮಲ್ಕೊಂತೀನಿ. ಇವನ್ನ ಆಸೆ ಹಾಕ್ಬಿಟ್ಟು ಇವನ್ನ ರೂಮಿಂದ ಆಸೆ ಹಾಕಿ ನಾನು ಡೋರ್ ಹಾಕೊಂಡ್ ಮಲ್ಕೊಂಡ್ಬಿಡ್ತೀನಿ. ಇನ್ನೇ ಮೋರಿ ಸ್ಮೆಲ್ ಬರುತ್ತಲ್ಲ. ಅದು ಕತ್ಲೆ ಆಯ್ತು. ನೀಟಾಗಿ ವಾಶ್ ಮಾಡಿ. ಗೊತ್ತಾಗಲ್ವಾ ನಿಮ್ಗೆ? ಒಂದೇ ಒಂದು ಬಕೆಟಲ್ಲಿ ಮಾಡ್ತಾ ಇದ್ದೀರಲ್ಲ. ವಾಶ್ ಮಾಡ್ತೀನಿ. ಬಟ್ಟೆ ನೀವಂತೂ ಗ್ರೇಟ್ ಮನ್. ಅಯ್ಯೋ ಇವನು ನನಗೆ ಬೀಳಿಸ್ಬಿಡ್ತಾನೆ ಅಷ್ಟೇ. ಇಲ್ಲೆಲ್ಲಾದ್ರೂ ಕೆಟ್ಟಾಕ್ತಾನೆ. ಈ ಆಟ ಕೆಟ್ಟಾಕಿದ್ರೆ ಆಟೋನೇ ಬೀಳಿಸ್ಬಿಟ್ಟಿರ್ತಾನಲ್ವಾ. ಆಮೇಲೆ ಆಟ ಓನರ್ ಅಷ್ಟೇ ನಮಗೆ, ಯಾಕೆ ನಮ್ಮ ಆಟೋ ಬೀಳ್ಸಿದ್ದೀರಾ ನೀವು ಅಂತ ಜಗಳ ಮಾಡ್ತಾರೆ.
ಸರಿ ನಾನು ಬಕೆಟ್ ನೀರು ಇಟ್ಕೊಬರ್ತೇನೆ. ಇಟ್ಕೊಂಡ್ಬಂದು ಹೋಗಿ ನಾನು ಕುತ್ಕೊಂಡಿದ್ದೆ. ಅವನು ಬರ್ತು ಇಬ್ರು ಸೇರಿ ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಿನ್ನ ಬೀಳಿಸ್ಕೊಂಡು ನೋಡಂಗೆ ಅವಾಗಿಂದ ಬೆಲ್ಟಲ್ಲಿ ಕಾರ್ಲೆಲ್ಲ ಸಿಕ್ಕಾಕೊಂಡ್ಬಿಡ್ತು ಅವನೇ ಮನೆಗೆ ಹೊತ್ತು ಸಿ ಬಿಡು ಮನು ಇವನ್ನ ಗೇಟ್ ಒಳಗಡೆನೆ ಕೂಡ ಓ ಅಲ್ಲಿ ಓಪನ್ ಐತಲ್ಲ ಮನೆ ಕಟ್ತಾ ಇರೋದು ಬಿದ್ದೋಗದಿರ್ಲಿ ಆ ಮನೆ ಕಟ್ಟೋದ್ರಿಂದ ಓಡ್ ಬಂದು ಬೇಕಾದ್ರೆ ಇಲ್ಲಿ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ನೋಡಿ ಎಷ್ಟು ಟಾರ್ಚರ್ ಕೊಡ್ತು ಇಲ್ಲ ನನಗೆ ಅಂತ. ಮಧ್ಯಾಹ್ನ ಅಂತೂ ನನಗೆ ಇವರು ಕೀ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹೆಂಗೆ ಹಠ ಮಾಡ್ತಾ ಇದ್ದಾನೆ ಅಂದ್ರೆ ಡೋರ್ ತೆಗಿ ಅಂತ. ನಾನು ನಿಂತ್ಕೊಳಂಗಿಲ್ಲ ಕುತ್ಕೊಳ್ಳೋ ಆಗಿಲ್ಲ, ನನ್ನ ಹತ್ರ ಬರೋದು ಡೋರ್ ತೆಗಿ ಅಂತ ಬಂದು ಆಕ್ಷನ್ ಮಾಡೋದು, ಐ ಮೀನ್ ಡೋರ್ ಹತ್ರ ಕರ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾ ಇದ್ದ. ಆಯ್ತಾ ಹೊಗೆ ಅಂದ್ರೆ ನೀವೇ ತೊಳಿಬೇಕು. ಎಲ್ಲಾದ್ರೂ ಬೆಳೆಸ್ಬಿಟ್ಟು ನಡಿ ನಡಿ ಏನ್ ಬಂದೈತಿ ಹಿಂದೆನೇ ಬರ್ತಾನೆ. ಅವನಿಗೆ ಬೇಕಾದ್ರೆ ಡೋರ್ ತೆಗ್ದ್ಬಿಟ್ಟು ಬಿಡು ಮನು, ಅವ್ನು ಸೈಲೆಂಟ್ ಆಗಿ ಆಗಿಲ್ಲ ಅಂದ್ರೆ ಕೇಳಿ. ಇಲ್ಲೆಲ್ಲ ಗಲೀಜು ಆಗ್ಬಿಟ್ಟೈತೆ, ಇಲ್ಲ ಮೊದಲೇ ಕೂರಿಸ್ಬಿಟ್ಟಿತ್ತು. ಮತ್ತೆ ಅವನು ಕಾಲೆಲ್ಲ ಒದ್ದೆ ಮಾಡ್ಕೊಂಡು ಬಿದ್ದೋಗ್ಬಿಟ್ಟು ಆಮೇಲೆ ಮೋರಿ ಗುಂಡನು ನಿನ್ನಿಂದಾನೇ ಬೇಕಾದ್ರೆ ಬಂದ್ಬಿಡ್ತಾನಲ್ವಾ ಮೋರಿ ಒಳಗಡೆ. ಬಿದ್ರು ಬೀಳ್ತಾನೆ ಹೇಳಕ್ಕಾಗಲ್ಲ. ಯಾಕೆ ನಾವು ಅಪ್ಪ ಇಲ್ಲಿ ನಿಲ್ಸ್ತಾರೋ ಇರೋ ನಾನು ನೋಡ್ತೀನಿ. ಎಲ್ಲಿ ಹೋಯ್ತಿಲ್ಲ ಇದೇ ನನ್ ಮೂತಿಗೆ ಹಿಡಿತೈತೆ. ಒಂದ್ ಜೊತೆ ಬಟ್ಟೆ ಹಾಕು ಬ್ಯಾಗಿಗೆ. ಇವಾಗ ಸ್ವಲ್ಪ ಆಚೆ ಹೋಗೋದಿತ್ತು, ಮನೋಜ್ ಅವ್ರು ಬಂದ್ರಲ್ಲ, ಸೊ ಇವಾಗ ಆಚೆ ಹೊರಡ್ತಾ ಇದ್ದೀವಿ. ಹಾಗೆ ಇವಾಗೆಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಗ ಬೇಗ ಹೋಗ್ಬಿಟ್ಟು ಅದಾದ್ಮೇಲೆ ಬಂದು ಅಡುಗೆ ಮಾಡಬೇಕು. ಮನೋಜ್ ಅವ್ರೂ ಈಗ ಊಟ ಮಾಡ್ಕೊಂಡು ಹೊರಡ್ತಾರೆ. ಎಸ್ ಬನ್ನಿ ಹೊರಡೋಣ, ಬೇಗ ಲೇಟ್ ಆಯಿತು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ಬೇಕು ನಾನು. ಎಸ್ ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಇವಾಗ ನಾನು ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ, ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಚಿಕನ್ ಸಾಂಬಾರು ಮಾಡೋದಕ್ಕೆ. ಸೊ ಚಿಕನ್ ತೊಗೊಂಬರೋದೊಂದು ಬಾಕಿ ಇತ್ತು, ಮನೋಜ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಅವರೂ ಬಂದರು. ಸೊ ಚಿಕನ್ನೆಲ್ಲ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಚಿಕನ್ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಚಿಕನ್ ಸಾಂಬಾರಿಗೆ ಬೇಕಾಗಿರೋ ಗ್ರೇವಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ ಇದು ಕಬಾಬ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರಿಗೆ. ಇಲ್ಲಿ ಚಿಕನ್ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಇವಾಗ ಸಾಂಬಾರು ಮಾಡಬೇಕು. ಏನಪ್ಪ ಅಂತ ಅಂದರೆ ಊಟ ಎಲ್ಲ ರೆಡಿ ಇದೆ. ಆ್ಯಕ್ಚುಲಿ ಸಾಂಬಾರು ಮುದ್ದೆ ಎಲ್ಲ ನಾನು ಮಾಡಿದ್ದೆ, ಅನ್ನ ಎಲ್ಲ. ಮನೋಜ್ ಅವ್ರು ಬಂದುಬಿಟ್ಟು ಕಬಾಬ್ ಬೇಕು ಅಂತ ಅಂದರು, ಕಬಾಬ್ ಮಾಡೋಣ ಸ್ವಲ್ಪ ಅಂತ ಹೇಳಿ ಕಬಾಬ್ಗೆಲ್ಲ ರೆಡಿ ಮಾಡಿಕೊಟ್ಟೆ, ಅವರೇ ಬಾಯ್ಲ್ ಮಾಡಿದ್ರು. ಸೊ ಇವಾಗ ಊಟ ಮಾಡಿ ಅದಾದಮೇಲೆ ನಿಮಗೆ ಸಿಗ್ತೀನಿ. ಎಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.